ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಬಸವಾದಿ ಪ್ರಮಥರನ್ನು, ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ದೈವ ಶಕ್ತಿಪ್ರದಾತ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ, ತಪೋಭೂಮಿಯಾದ ವಿರಕ್ತ ಮಠದ ಮಹಿಮಾ ಪುರುಷರು, ಶ್ರೇಷ್ಠ ಯೋಗಿವರೇಣ್ಯರು, ಅಧ್ಯಾತ್ಮ ಸಾಮ್ರಾಜ್ಯದ ಚಕ್ರವರ್ತಿಗಳು, ನಮ್ಮೆಲ್ಲರ ಆರಾಧ್ಯರಾದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ಪವಿತ್ರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಶಿವಯೋಗಿಗಳು ತಮ್ಮ ಸಾನ್ನಿಧ್ಯ ಮಾತ್ರದಿಂದಲೇ ಭಕ್ತರನ್ನು ಉದ್ಧರಿಸಿದಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ಪವಿತ್ರ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮನುಷ್ಯ ತಾನು ಬದುಕಿದಂತಹ ಕಾಲಾವಧಿಯಲ್ಲಿ ಏನು ಮಾಡಬೇಕು, ಈ ಜಗತ್ತನ್ನು ಹೆಂಗೈತೋ ಹಂಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಮಗೆ ತಿಳಿದಂಗೆ ತಿಳ್ಕೊಳ್ಳೋದಲ್ಲ, ಅದು ಹೆಂಗೈತೆ ಹಂಗೆ ತಿಳ್ಕೊಳ್ಳೋದು. ಜಗತ್ತು ಹೇಗದ ಅಂದ್ರೆ ಅದು ಪರಮಾತ್ಮನ ವ್ಯಕ್ತ ರೂಪವೇ ಜಗತ್ತು. ಹೀಗಾಗಿ ನಮ್ಮ ಜೀವನದ ಹಳಿ ಎಲ್ಲಿ ನಾವು ತಪ್ತೀವಿ ಅಂದ್ರೆ ಇರುವಂತಹ ಸತ್ಯ ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಜೀವನದ ಹಳಿ ತಪ್ತದ, ಅನೇಕ ಕಷ್ಟ ನಷ್ಟಗಳು ತೊಂದರೆಗಳಿಗೆ ಒಳಗಾಗುತ್ತೀವಿ. ಇರುವುದನ್ನು ಸರಿಯಾಗಿ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ವಿಶ್ವಧರ್ಮವನ್ನು ಯಾವ ಮನುಷ್ಯ ಸರಿಯಾಗಿ ತಿಳಿದುಕೊಳ್ತಾನಲ್ಲ ಅಂಥವನು ಮಹಾತ್ಮನಾಗ್ತಾನ, ಶ್ರೇಷ್ಠ ಋಷಿವರ್ಯನಾಗ್ತಾನ, ಒಬ್ಬ ಮಹಾಯೋಗಿ ವರೇಣ್ಯನಾಗ್ತಾನೆ. ವಿಶ್ವಧರ್ಮವನ್ನು ತಿಳ್ಕೋಬೇಕು ಮನುಷ್ಯ. ವಿಶ್ವಧರ್ಮ ಅಂದ್ರೆ ಒಬ್ಬರಿಗೊಂದು ಮಾಡುವಂಥದ್ದು ವಿಶ್ವಧರ್ಮ ಅಲ್ಲ. ಇಡೀ ವಿಶ್ವದಲ್ಲಿ ಒಂದು ನಿಯಮ ಏನದ ಅಂದ್ರೆ, ಇಲ್ಲಿ ಹುಟ್ಟಿದಂತಹ ಸೃಷ್ಟವಾದಂತಹ ತೋರಿ ಬಂದಂತಹ ಪ್ರತಿಯೊಂದು ವಸ್ತುವು ಕಾಲ ಅನ್ನುವಂತಹ ನಿಯಮಕ್ಕೆ ಒಳಪಟ್ಟು ಬದುಕ್ತದೆ, ಬಾಳ್ತೈತಿ. ಹೀಗಾಗಿ ಅದು ಸೂರ್ಯನಿಗೊಂದು ಕಾಲ, ಚಂದ್ರನಿಗೆ ಇನ್ನೊಂದು ಕಾಲ, ಭೂಮಿಗೆ ಮತ್ತೊಂದು, ಮನುಷ್ಯರಿಗೊಂದು ಅಂತ ಹಿಂಗಿಲ್ಲ. ಇಡೀ ವಿಶ್ವದಲ್ಲಿರುವಂಥ ಎಲ್ಲ ವಸ್ತುಗಳು, ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದೇ ಕಾಲ ಅದ. ಆಯುಷ್ಯ ಒಂದೇ. ಅದು ನಿರಂತರವಾಗಿ ಪ್ರವಾಹಿಯಾಗಿ ಸಾಗುವಂತಹ ವಿಶ್ವದ ನಿಯಮ, ವಿಶ್ವಧರ್ಮ ಅದು. ನಾವು ನಮ್ಮ ಆಯುಷ್ಯ ಮುಗಿತ್ತು ಅಂದ್ರೆ ದೇಹ ಬಿಡುತ್ತೀವಿ. ಬೇಕಾದಂಥ ಸಾಹುಕಾರ ಇರಲಿ,
ದೇಶವನ್ನೇ ಆಳುವಂತಹ ಒಬ್ಬ ಪ್ರಧಾನಿ ಇರಲಿ, ಮಹಾಪ್ರತಿಭಾ ಸಂಪನ್ನನಾದಂಥ ವಿದ್ವಾಂಸನಿರಲಿ, ಶೂರವೀರ ಯಾರಾದರೂ ಸರಿ, ಅವರು ದೇಹ ಬಿಡಲೇಬೇಕು. ಅವರ ಸಮಯ ಮುಗಿತ್ತು ಅಂದ್ರೆ, ಇಲ್ಲ ಇವ ನಮಗೆ ಬಹಳ ಬೇಕಾಗ್ಯಾನಂದ್ರು ಅವ ದೇಹ ಬಿಡಲೇಬೇಕು, ಬ್ಯಾಡಾಗ್ಯಾನಂದ್ರು ದೇಹ ಬಿಡಲೇಬೇಕು. ಇದೇನು ಅಂದ್ರ ವಿಶ್ವಧರ್ಮ ಅಂತ ಕರೀತಾರೆ. ತಾರತಮ್ಯ ಅನ್ನುವಂಥದ್ದೇ ಇಲ್ಲ, ಪಕ್ಷಪಾತ ಅನ್ನುವಂಥದ್ದೇ ಇಲ್ಲ. ನಾವು ಯಾಕೆ ತಾರತಮ್ಯ ಮಾಡ್ತೀವಿ, ಪಕ್ಷಪಾತ ಮಾಡ್ತೀವಿ ಅಂದ್ರೆ ವಿಶ್ವಧರ್ಮವನ್ನು ತಿಳ್ಕೊಂಡಿಲ್ಲ. ಅದಕ್ಕೆ ತಮ್ಮ ಮಕ್ಕಳಿಗೆ ಒಂದು ಊಟ ಮಾಡಿಸ್ತಾರ, ಮಂದಿ ಮಕ್ಕಳಿಗೆ ಇನ್ನೊಂದು ಊಟ ಮಾಡಿಸ್ತಾರೆ. ಇದು ತಾರತಮ್ಯ, ಇದು ಪಕ್ಷಪಾತ. ನ್ಯಾಯ ಹೇಳಲಿಕ್ಕೆ ಕುಳಿತಂತಹ ಒಬ್ಬ ನ್ಯಾಯಾಧೀಶ ಏನನ್ನೂ ನೋಡಬಾರದು, ಬರೀ ನ್ಯಾಯವನ್ನು ನೋಡಬೇಕು. ಅದಕ್ಕೆ ಅವನಿಗೆ ನ್ಯಾಯಾಧೀಶನ ಸ್ಥಾನ ಕೊಟ್ಟ. ನ್ಯಾಯ ನಿರ್ಣಯ ಮಾಡುವಂತಹ ಮನುಷ್ಯ ಪಕ್ಷಪಾತ ಮಾಡಬಾರದು. ಅವರು ಯಾರಾದರೂ ಸರಿ, ತನ್ನ ಮಗನಾದರೂ ಸರಿ, ತನ್ನ ತಾಯಿ ತಂದೆಯಾದರೂ ಸರಿ, ಯಾರಿದ್ದರೂ ಕೂಡ ನ್ಯಾಯ ಅನ್ನುವಂಥದ್ದು ಸಾಕ್ಷಾತ್ ದೇವನ ರೂಪ ಅದು. ಹೀಗಾಗಿ ಮನುಷ್ಯ ಏನು ಮಾಡ್ತಾನಂದ್ರ, ಈ ವಿಶ್ವಧರ್ಮವನ್ನು ಮರೆತು ತನ್ನ ತಲೆಯಲ್ಲಿರುವಂಥ ಗದ್ದಲವನ್ನು ಹಾಕಿ ಏನು ಮಾಡ್ತಾನ, ಕೆಡಿಸಿಬಿಡ್ತಾನೆ, ಪಕ್ಷಪಾತ ಮಾಡ್ತಾನೆ. ಹೀಗಾಗಿ ನಾವು 100 ವರ್ಷ ಗುಡಿಗುಂಡಾರಗಳಿಗೆ ಅಡ್ಡಾಡಿದರೂ ಕೂಡ ದೇವರ ದರ್ಶನ ಆಗುವುದಿಲ್ಲ, ಮೋಕ್ಷ ಸುಖದ ಅನುಭೂತಿ ಆಗುವುದಿಲ್ಲ. ಯಾಕ? ಪಕ್ಷಪಾತ ಮಾಡ್ತೀವ ನಾವು. ಈ ಕಣ್ಣ ಅದು ಅದನ್ನೇ ನೋಡ್ತದ, ಈ ಕಣ್ಣ ಅದು ಅದನ್ನೇ ನೋಡ್ತದ. ಎರಡೂ ನಮ್ಮುವ ಕಣ್ಣ. ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ತೀವಲ್ಲ. ಇಷ್ಟು ಮಾಡಿ ನಾವು ಎಷ್ಟು ಜಪ ಮಾಡಿದರೆ ಏನದ, ಎಷ್ಟು ನಾವು ಧ್ಯಾನ ಮಾಡಿದರೆ ಏನದ. ಇರುವಂತಹ ನಮ್ಮವೇ 2 ಮಕ್ಕಳು, ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ಗಂಡ ಮಗುವಿಗೆ ಬಂಗಾರದ ಎಲ್ಲ ಆಭೂಷಣಗಳನ್ನು ಹಾಕ್ತೀವಿ, ಹೆಣ್ಣು ಮಗುವಿಗೆ ಬೆಳ್ಳಿ ಆಭರಣಗಳನ್ನು ಹಾಕ್ತೀವಿ. ಯಾಕಂದ್ರ ಅದು ಮಂದಿ ಮನೆಗೆ ಹೋಗುವುದದ ಅಂತ, ಇದು ಇವ್ರ ಕಡೆ ಉಳಿದೈತಂತ. ಇವ್ರ ಬುದ್ಧಿ ಅದು. ಖರೆ ಹೇಳ್ರಿ ನೀವು, ಅವ್ವ ಅಪ್ಪನ ಮ್ಯಾಲ ಕೊನೆಯವರೆಗೂ ಅತ್ಯಂತ ಪ್ರೀತಿಯನ್ನು ಇಟ್ಟು, ಅವ್ರ ಮ್ಯಾಲ ಅತಿ ನಿಷ್ಠಾ ಇಟ್ಟು ಕಾಳಜಿ ಮಾಡೋರು ಯಾರಂದ್ರೆ ಹೆಣ್ಮಕ್ಕಳ, ಗಣಮಕ್ಕಳಲ್ಲ. ಅಷ್ಟು ನೀವು ಹೊಡಿಬೇಕು ಚಪ್ಪಾಳೆ. ಅಷ್ಟು ಪ್ರೀತಿ ಇರ್ತಾರ ಅವರು. ಆದ್ರ ಪಕ್ಷಪಾತ ಏನ್ರಿ, ಬರೀ ಹೆಣ್ಮಕ್ಳ ಹುಟ್ಲತ್ತವು, ಗಣಮಕ್ಕಳು ಹುಟ್ಟವಲ್ಲು. ಚಲೋ ಆತ ತಿಳ್ಕೊರಪ್ಪ, ಕಿರಿಕಿರಿ ತಪ್ಪಿತ್ನಿಂದ ಜೀವನದಾಗ ಆಸ್ತಿಗೆ ಮಾಲಕರಾಗವ್ರು ಬ್ಯಾಡಾಗ್ಯಾರ ನಮಗ. ನಿನ್ನನ್ನು ಯಾರು ಪ್ರಾಣದಂತೆ ಪಾಲಿಸ್ತಾರಲ್ಲ ಅಂಥವ್ರಿದ್ರೆ ಸಾಕಲ್ಲ. ನಿನ್ನ ಕಣ್ಣಾಗ ನೀರು ತರಿಸಿ ನಿನ್ನ ಆಸ್ತಿ ಮಾರಿ ಯಾವ ಗಣಮಗನು ಚಲೋ ಮನುಷ್ಯರನ್ನಟ್ಟು ಬಿಟ್ರೆ ಬಹಳ ಮಂದಿ ಎಲ್ಲ ಅವ್ವ ಅಪ್ಪಗೆ ಹೊಳ್ಳಿ ಬೇದವ್ರು ಅದಾರ. ಬೆಕ್ಕದಟ್ಟು ಆಸ್ತಿ ಗಳಿಸಿಡ್ಲಿ, ನೀ ಏನು ಮಾಡಿದೆ ಅಂತ ಬೈತಾರ. ನೋಡಲ್ಲಿ ಮಗ್ಗಲ ಮನೆ ಸಾವುಕಾರ ಊರು ಚೇರ್ಮನ್ ಆಗ್ಯಾನ, ನೀ ಇನ್ನ ನಮ್ಮನ್ನ ಹಂಗ ಇಟ್ಟದಿ ಅಂತ ಬೈತಾರ. ಯಾಕೆ ಹೀಗಾಗ್ತದ ಅಂತ ಕೇಳಿದ್ರ ನಮ್ಮ ಪಕ್ಷಪಾತದ ದೃಷ್ಟಿಕೋನ. ನಾವು ತಕ್ಕಡಿ ಹಿಡಿಲಾಕ ಯೋಗ್ಯನೇ ಇಲ್ಲ, ಕಲ್ತೇ ಇಲ್ಲದನ್ನು. ವಿಶ್ವಧರ್ಮದಲ್ಲಿ ಪಕ್ಷಪಾತ ಇಲ್ಲ. ಇವತ್ತ
ಒಂದು ಕೋಳಿಗೂ ಅದೇ ನಿಯಮ ಅದ, ಕಾಗೆಗೂ ಅದೇ ನಿಯಮ ಅದ, ಸಿಂಹಕ್ಕೂ ಅದೇ ನಿಯಮ ಅದ, ಮನುಷ್ಯನಿಗೂ ಅದೇ ನಿಯಮ ಅದ, ಎಲ್ಲ ಇಡೀ ವಿಶ್ವದ ಸಚರಾಚರಕ್ಕೂ ಅದೇ ನಿಯಮ ಅದ. ಅದಕ್ಕ ದೇವರಂತ ಕರೆದ್ರ ಪರಮಾತ್ಮನಿಗೆ. ನಾವು ಹೆಂಗ ಎಷ್ಟು ಭೇದ ಭಾವ ಮಾಡ್ಕೋತ ಒಬ್ಬನ ಬೆನ್ನ ಚಪ್ಪರಿಸುವುದು, ಇನ್ನೊಬ್ಬನ ಕಾಲು ಹಿಡಿದು ಜಗ್ಗುವುದು ಪಕ್ಷಪಾತ ನಂಬುದು. ಒಬ್ಬಗೆ ಬಿಡಬೇಡ ಅಂತ ಹೇಳೋದು, ಇನ್ನೊಬ್ಬನಿಗೆ ನೋಡಂತ ಹೇಳೋದು. ಹಿಂಗ ನಮ್ಮ ಮನಸ್ಸು ಏನಾಗ್ಯದಂದ್ರ ಪರಮಾತ್ಮನನ್ನ ತಿಳ್ಕೊಳ್ಳುವಲ್ಲಿ ಅಸಮರ್ಥ ಆಗ್ಯದ. ಯಾಕೆ ಅಂದ್ರೆ ಪಕ್ಷಪಾತ ಮಾಡ್ತೀವಿ, ನಾವು ಭೇದ ಭಾವ ಮಾಡ್ತೀವಿ, ಒಬ್ಬರಿಗೊಂದು ಒಬ್ಬರಿಗೊಂದು. ಮತ್ತು ಹಿಂಗ ಮಾಡ್ಕೋತ ಹೋದೀವಿ ಅಂದ್ರೆ ಅದು ಏನು ಜಗತ್ತು ನಡೆಸುವಂಥ ಶಕ್ತಿ ಐತ್ಲ ಅದರ ದರ್ಶನ ನಮಗಾಗುವುದಿಲ್ಲ. ಬೇಕಾದಂಥವರಿರಲಿ, ಸನ್ಯಾಸಿಗಳಾದರೂ ಪಕ್ಷಪಾತವನ್ನು ಮಾಡಿದರು ಅಂದ್ರೆ ಅವರಿಗೂ ಪರಮಾತ್ಮನ ದರ್ಶನ ಇಲ್ಲ. ಯೋಗಿಗಳಾದರೂ ಕೂಡ ಪಕ್ಷಪಾತವನ್ನು ಮಾಡಿದರು, ಜಾತಿ ಭೇದವನ್ನು ಮಾಡಿದರು ಅಂದ್ರೆ ಅಂತಹ ಯೋಗಿಗೂ ಕೂಡ ಸಮಾಧಿ ಸಿದ್ಧಿಯಾಗುವುದಿಲ್ಲ, ಧ್ಯಾನದಲ್ಲಿ ನಿಷ್ಠೆ ಬೆಳೆಯುವುದಿಲ್ಲ, ಅಂತಹ ಆಂತರಿಕವಾದಂತಹ ಯೋಗದ ಗುಣಗಳು ಅತ್ಯಂತ ಹುಲುಸಾಗಿ ಬೆಳೆಯುವುದಿಲ್ಲ. ಒಬ್ಬ ಮನುಷ್ಯ ನಿಷ್ಪಕ್ಷಪಾತವಾಗಿ ಧರ್ಮದ ನಿರ್ಣಯವನ್ನು ಮಾಡಲಿಕ್ಕೆ ಸಮರ್ಥನಾದ ಅಂದ್ರೆ ಅವನೇ ಈ ಜಗತ್ತಿನಲ್ಲಿ ದೇವರು. ಆದ್ರೆ ಕಲಿಯುಗದ ಪ್ರಭಾವಕ್ಕೆ ಸಿಕ್ಕು ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ಒಬ್ಬರಿಗೊಂದು ಮುಂಜಾನೆ ನಾವ ಹೇಳಿದಂಥ ಮಾತು ಸಂಜಿಗೆ ಬಂದು ನಮಗೆ ಕೇಳಿದ್ರೆ ನಾ ಎಲ್ಲಿ ಮಾತಾಡೇನಿ ಅಂತಂತೀವಿ. ಕಲಿಯುಗದ ಮನುಷ್ಯರು ಹಿಂಗದೀವಿ ನಾವು. ಮುಂಜಾನೆ ನಾವ ಹೇಳಿರ್ತೀವಿ, ಮತ್ತು ಅದನ್ನು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡು ಅದನ್ನು ಹಚ್ಚಿದ್ರು ಕೂಡ ಅದು ಮಷಿನ್ ಫಾಲ್ಟ್ ಆಗೈತೆ ಅಂತ ಹೇಳ್ತಾನೆ. ಅಂದ್ರ ಇಷ್ಟು ನಾಲಿಗೆ ಬದಲು ಮಾಡುವಂಥ ಮನುಷ್ಯಾಗ ದೇವ್ರು ಹೆಂಗೆ ಒಲಿತಾನು? ಅದು ಹಾವಿಗಾಗಲಿ ಉಡಕ್ಕಾಗಲಿ ಎಡ್ಡ ನಾಲಿಗಿರ್ತಾವ. ಪಾಪದ ದೇವರ ಸೃಷ್ಟಿ ಒಳಗೆ ಬಂದೈತಿ, ಹಿಂಗೆ ಮಾಡ್ಕೋತ ತಿರುಗಾಡ್ತಿರ್ತೈತಿ. ಅದು ಹಾವಾಗಲಿ ಉಡ ಆಗಲಿ. ಇನ್ನು ನಮಗೆ ಎಷ್ಟು ನಾಲಿಗೆ ಅದಾವ ದೇವ್ರಿಗೆ ಸಹಿತ ಗೊತ್ತಾಗಿಲ್ಲಿನ. ಅಷ್ಟು ಸುಳ್ಳು ಹೇಳ್ತೀವಿ, ಅಷ್ಟು ನಾಲಿಗೆ ಬದಲಾಯಿಸ್ತೀವಿ ನಾವು. ಮತ್ತು ಊರಾಗ ನೋಡಿದರೆ ಇವರೇ ಹಿರಿಯರು. ನಾಲಿಗೆಯನ್ನ ಬದಲು ಮಾಡುವಂಥ ಮನುಷ್ಯ ಎಂದಿಗೂ ಹಿರಿಯನಾಗುವುದಿಲ್ಲ, ಇದು ನಮಗೆಲ್ಲ ಗೊತ್ತಿರಬೇಕು. ಸಣ್ಣ ಬಾಲಕನಾದರೂ ಸರಿ, ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಏನಾಕ್ರಮಂತಿ ಋಷಯೋ ಹಿ ಆಪ್ತ ಕಾಮಾಹ. ಯಾವ ಮನುಷ್ಯ ಪರಮಾತ್ಮನನ್ನ ಒಲಿಸಬೇಕಂತ ಹೊಂಟಾನಲ್ಲ, ಅವ ಸತ್ಯವನ್ನು ಬಿಟ್ಟರೆ ಯಾರನ್ನು ನಂಬುವುದೇ ಇಲ್ಲ ಈ ಜಗತ್ತಿನಲ್ಲಿ. ಸತ್ಯಮೇವ ಜಯತೆ, ಇದು ಶಾಶ್ವತ ಮಂತ್ರ. ಆದ್ರೆ ನಮ್ಮ ಮನಸ್ಸ ಬಹಳ ದುರ್ಬಲ ಆಗ್ಯದ. ಹೀಗಾಗಿ ಬರೇ ಸುಳ್ಳಿಗೆ ನಾವು ಮೋಸ ಹೋಗ್ತೀವಿ, ಆಕರ್ಷಿತ ಆಗ್ತೀವಿ. ಸತ್ಯದ ದಾರಿ ಕಠಿಣ ಇರಬಹುದು, ಆದ್ರೆ ಅದು ಪರಮಾತ್ಮನ ಹತ್ರ ಹೋದ ನಮ್ಮನ್ನು ಮುಟ್ಟಿಸ್ತೈತಿ. ಸುಳ್ಳಿನ ದಾರಿ ಬಹಳ ಸುಲಭ ಇರಬಹುದು, ಹೋದ ನಮ್ಮನ್ನು ತಗ್ಗಿನಲ್ಲಿ ಕೆಡುತ್ತದೆ. ಹೀಗಾಗಿ ಋಷಿಗಳು ಒಂದು ನಿರ್ಣಯವನ್ನು ಕೊಟ್ಟರು. ಯಾರು ಗೆಲ್ತಾರ ಅಂತ ಕೇಳಿದರೆ ಜಗತ್ತಿನಲ್ಲಿ ಸತ್ಯ ಗೆಲ್ತದನೇ ಹೊರತು ಸುಳ್ಳು ಗೆಲ್ಲುವುದಿಲ್ಲ ಅಂತ ಋಷಿ ಮುನಿಗಳು ಹೇಳಿದರು. ನಾವ್ಯಾರು ಅಲ್ಲ. ಎಲೆಕ್ಷನ್ದಲ್ಲಿ ಯಾರು ಗೆಲ್ತಾರ ಅಂತ ಕೇಳಿದ್ರೆ ಕಪಟತನದಿಂದ ನೀ ಗೆಲ್ಲಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ಸತ್ಯವಂತನೇ ಗೆಲ್ತಾನ ಹೊರತು ರೊಕ್ಕ ಹಂಚಿದವ ಗೆದ್ದಂಗಲ್ಲ. ನಮ್ಮದು ಹೆಂಗೆ ನಡೆದದ, ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿತತ್.
ಯಾರೂ ನೋಡೇ ಇಲ್ಲ ತಿಳ್ಕೊ ತಾವು ಒಂದ ಕಣ್ಣು ಮುಚ್ಚೈತಿ. ಜಗತ್ತೆಲ್ಲ ನೋಡ್ಲಾತೈತಿ, ಇದು ಏನೇನು ಮಾಡ್ಲಾತೈತಿ ನಾಟಕ ಅಂತ ಬೆಕ್. ಹಂಗ ನಾವು ಏನೇನು ಡಂಬರಾಟ ಮಾಡ್ತಾ ಇದೀವಿ ಅದನ್ನೆಲ್ಲ ಪರಮಾತ್ಮ ಇಡೀ ವಿಶ್ವಶಕ್ತಿ, ದಶದಿಕ್ಕುಗಳು, ಸೂರ್ಯ ಚಂದ್ರ ನಕ್ಷತ್ರಾದಿಗಳು, ಎಲ್ಲ ವನಸ್ಪತಿಗಳು, ಔಷಧಿಗಳು, ಸಮುದ್ರ ನದಿ ನದಗಳು, ನಮ್ಮ ಉಸಿರ, ನಮ್ಮ ಒಳಗಿರುವಂಥ ಅಂತರಾತ್ಮ, ಅಂತರಾತ್ಮನ ಆಚೆಗಿರುವಂಥ ಪರಮಾತ್ಮ ಎಲ್ಲವನ್ನ ನೋಡ್ತಾ ಇದ್ದಾನ ಅನ್ನೋದನ್ನೇ ನಾವು ಮರ್ತಾ ಇದ್ದೀವಿ. ಎಷ್ಟು ಹುಚ್ಚರಿದೀವಿ ನಾವು. ಬರೇ ಮನುಷ್ಯರಿಗಟ್ಟು ಮೋಸ ಮಾಡ್ಕೋತ ನಡೆದಿದ್ದೀವಿ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ನೋಡ್ಕೊ ಹೊಂಟಿದೀವಿ ನಾವು. ಆದ್ರ ದಶದಿಕ್ಕುಗಳು ನಮ್ಮನ್ನು ಯಾವಾಗಲೂ ನೋಡ್ತಾ ಇದಾವ ವಿಶ್ವ ಸಾಕ್ಷಿಯಾಗಿ ಅನ್ನುವುದನ್ನೇ ಮರ್ತಾ ಇದ್ದೀವಿ. ಹೀಗಾಗಿ ಮಹಾತ್ಮರೆಲ್ಲರೂ ಈ ಸತ್ಯವನ್ನು ತಿಳ್ಕೊಂಡು ಬೇಕಾದಷ್ಟು ತ್ರಾಸಾಗಲಿ ಕಷ್ಟ ಬರಲಿ ಸತ್ಯವನ್ನು ಬಿಡಲಿಲ್ಲ. ಅದಕ್ಕವರು ದೇವರಾದರೂ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ಯದ ಅಂತ ಬಹಳ ಚಲೋ ಹೇಳ್ತಾರೆ ಅವರು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ವಚನ ಅಂತೂ ಬಹಳ ಸಾಣದದ, ಆದರೆ ಇದರ ಅರ್ಥ ತಿಳ್ಕೋತ ಹೋದಿವಿ ಅಂದ್ರೆ ನಮ್ಮ ಇಡೀ ಜೀವನದ ಸಾರ ಇದು ಒಂದೇ ವಚನದಲ್ಲಿ ಐತಿ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ನಾವು ಮಾತಾಡ್ತೀವಿ ಒಂದು, ಮಾಡ್ತೀವಿ ಒಂದು. ಮಾತಾಡೋದಕ್ಕ ಮತ್ತು ಕೆಲಸಕ್ಕೆ ಏನೂ ಸಂಬಂಧ ಇಲ್ಲ. ಮಾತಾಡೋದು ಧರ್ಮರಾಜನಂಗ ಮಾತಾಡ್ತೀವಿ, ಕೆಲಸ ಮಾತ್ರ ದುರ್ಯೋಧನಕ್ಕಿಂತ ಕೆಟ್ಟ ಕೆಲಸ ಮಾಡ್ತೀವಿ. ಮಾತು ನೋಡಿದ್ರ ರಾಮನಂಥ ಮಾತು, ಹೌದಪ್ಪ ಹೌದು ಅನ್ನಬೇಕಂಥ ಮಾತು ಮಾತಾಡ್ತೀವಿ. ಹಿಂದೆ ಹೋಗಿ ನಮ್ಮ ಕೆಟ್ಟ ಕೆಲಸಗಳನ್ನು ನೋಡಿದ್ರೆ ರಾವಣೇನು ಪಾಪ ಅವನ ಚಲೋ ಇದ್ದ, ಒಂದೇ ಕೆಟ್ಟ ಕೆಲಸ ಮಾಡಿದವ. ಕಲಿಯುಗದಲ್ಲಿ ಹೇಳ್ತಾರ ಅವರು, ಹರ್ ಘರ್ ಮೇ ರಾವಣ ಬೈಠಾ ಹೇ. ಇಟ್ಟು ನಾ ಎಲ್ಲಿಂದ ರಾಮನ್ ತಗೊಂಬರ್ಲಿ ಅಂತ ಹಿಂದಿದೊಳಗೊಂದು ಭಜನ್ ಅದ. ಅವಾಗ ತ್ರೇತಾಯುಗದೊಳಗ ಒಬ್ಬನೇ ಇದ್ದವ, ಗುರ್ತು ಮಾಡಿದ್ರ ಅವನ್ ರೆಡ್ ಪೆನ್ಲೆ, ಇಲ್ಲೇ ಅದಾನ ರಾವಣ ಅಂತ ಲಂಕಾದೊಳಗೆ. ಈಗ ಹೆಂಗೆ ಮಿಲಿಟ್ರಿ ಆಪರೇಷನ್ ಮಾಡಕ್ಕೆ ಟಾರ್ಗೆಟ್ ಮಾಡಿ ಇಲ್ಲೇ ಅದಾರ ಶತ್ರುಗಳತ್ ಗುರುತು ಮಾಡ್ತಾರ, ಹಂಗೆ ತ್ರೇತಾಯುಗದೊಳಗೆ ಇಲ್ಲೇ ಅದಾನಪ್ಪ ರಾವಣ ಅಂತ ಒಂದು ಗುರುತು ಮಾಡಿದ್ರ ಅವರು. ಇದು ಕಲಿಯುಗದೊಳಗೆ ಎಲ್ಲಿ ಗುರುತು ಮಾಡೋದು? ಪ್ರತಿ ಮನೆ ಮನೆಯಲ್ಲಿ ರಾವಣರು ತುಂಬ್ಯಾರ, ಪ್ರತಿ ಮನೆ ಮನೆಗಳಲ್ಲಿ ದುರ್ಯೋಧನರು ತುಂಬ್ಯಾರ. ಮತ್ತೆ ಯಾರೋ ಮಂದಿ ಅದಾರ ಹಿಂಗೆ ತಿಳ್ಕೊಂಡು ತಪ್ಪದು. ನಾವ ಒಮ್ಮೆ ದುರ್ಯೋಧನ ಹಾಕಿವಿ, ಒಮ್ಮೆ ರಾವಣ ಹಂಗೆ ವರ್ತನ ಮಾಡ್ತಿರ್ತೀವಿ. ಯಾಕೆ ಅಂದ್ರ ನಮಗ ಸತ್ಯದ ದಾರಿಯೇ ಹಿಡಿಸಿಲ್ಲ. ನಮ್ಮ ನಿಷ್ಠ ಧರ್ಮದ ಮ್ಯಾಲ, ಸತ್ಯದ ಮ್ಯಾಲಿಲ್ಲ, ರೊಕ್ಕದ ಮ್ಯಾಲ, ಅಧಿಕಾರದ ಮ್ಯಾಲದ. ಇದಕ್ಕಾಗಿ ಹೊಯ್ದಾಡ್ಕೋತ ಹೊಂಟಿದೀವಿ ನಾವು. 100 ವರ್ಷ ಬದುಕಿದ್ರೆ ಏನದು? ಏನು ಮಾಡಿದೀವಿ ಜಗತ್ತಿನಲ್ಲಿ? ಬರೇ ನಾಲಿಗೆ ಬದಲು ಮಾಡ್ಕೋತ ಹೋಗಿಬಿಟ್ಟಿವಿ 100 ವರ್ಷ. ಏನು ಕೆಲಸಪ್ಪ ಅಂದ್ರೆ ನಾಲಿಗೆ ಬದಲು ಮಾಡ್ಕೋತ ಹೋದ. ಏನು ಜಗತ್ತಿನಲ್ಲಿ ಮಾಡಿದ ಅಂದ್ರ ಹೆಂಗೆ ಅನುಕೂಲ ಬರ್ತೈತಿ ಹಂಗೆ ಹೊಳ್ಕೋತ ಹೋಗಿಬಿಟ್ಟು. ಆದ್ದರಿಂದ ಬಸವಣ್ಣನವರು ಹೇಳ್ತಾರ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ನಮ್ದು ಮಾತು ಒಂದು ರೀತಿಯಾಗ್ಯದ, ಕೃತಿಯಲ್ಲಿ ನೋಡಿದ್ರ ಭಯಾನಕತೆ ಅದ. ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ. ಇದು ಶರೀರ ಹೆಂಗೆ ಕಾಣತೈತಿ ಹಂಗೆ ಒಂದು ವೇಳೆ ಏನಾದರೂ ಈ ಕಣ್ಣಿಗೆ ಎಲ್ಲರ ಮನಸ್ಸು ಕಾಣ್ತಿದ್ದು ಅಂದ್ರೆ ಮುಗಿದ ಹೋದ ಕೆಲಸ.
ಶರೀರದಿಂದ ನೋಡ್ಲಾಕರೆ ಬಹಳ ಚಂದ ಕಾಣ್ತೇವೆ, ಚಲೋ ಚಲೋ ಹೊಸ ಹೊಸ ಬಟ್ಟೆ ಹಾಕೊಂಡಿರ್ತೀವಿ, ದೊಡ್ಡ ದೊಡ್ಡ ಮನೆಯಾಗಿರ್ತೀವಿ, ಬಹಳಷ್ಟು ಶಾಲೆ ಕಲ್ತಿರ್ತೀವಿ. ಎಲ್ಲ ಇದು ಹೊರಗಿಂದಿದು. ಸ್ವಲ್ಪ ಇದನ್ನೆಲ್ಲ ಸರಿಸಿ ಮನಸ್ಸಿನಾಗ ಏನೈತೆ ಅಂತ ನೋಡಿದ್ರೆ ಆ ಮನಸ್ಸಿನಲ್ಲೇನ ಮಂತ್ರ ಇಲ್ಲ, ಧ್ಯಾನ ಇಲ್ಲ, ಆ ಬಳಿಕ ದೇವರ ಜ್ಞಾನ ಇಲ್ಲ, ಒಳ್ಳೆಯ ವಿಚಾರಗಳಿಲ್ಲ, ಸದ್ಗುಣಗಳಿಲ್ಲ, ಜಗತ್ತಿಗೆ ಹಿತವನ್ನ ಮಾಡಬೇಕು ಅನ್ನುವಂತಹ ಮಹೋತ್ಕೃಷ್ಟವಾದಂತಹ ಉದ್ದೇಶಗಳಿಲ್ಲ. ಏನದಾವ ಮನಸ್ಸಿನಲ್ಲಿ? ಬರೇ ಸ್ವಾರ್ಥ. ಎದ್ದೀವಿ ಅಂದ್ರ ಇವತ್ತು ಏನು ನನಗೆ ದುಡಿಲಾರ್ದ ಫಾಯ್ದಾ ಆಕತಿ ಅದನ್ನೇ ವಿಚಾರ ಮಾಡ್ಕೋತ ಹೇಳ್ತೀವಿ. ಬೆವರು ಸುರಿಸಿರಬಾರದು, ನೆರಳಾಗ ಕೂತಿರಬೇಕು, ಬಿಸಿಲಾಗ ದುಡಿಯವನಕ್ಕಿಂತ 10 ಪಟ್ಟು ಬರಬೇಕು. ಇದು ಕಲಿಯುಗದ ಮನುಷ್ಯನ ವಿಚಾರ ಇದು. ಅದಕ್ಕೆ ಎಲ್ಲ ಈಗ ಏನು ಮಾಡ್ಯಾರ? ನೌಕರಿ ನಿಮ್ಮ ಬೀಳೂರಾಗೇನಿಲ್ಲ, ಹೊರಗೆ ಒಟ್ಟು ನೌಕರಿಗೆ ಕಳಿಸೋದು. ನೌಕರಿಗೆ ಯಾಕೆ ನೌಕರಿಗೆ ಕಳಿಸ್ತೀರಿ ಅಂದ್ರೆ ನಮ್ಮ ಮಗಳು ನಮ್ಮ ಮಗ ಒಟ್ಟು ಬಿಸಿಲು ತಿನ್ನಬಾರದ್ರಿ. ನಾವೊಂದು ದುಡ್ದು ಸತ್ತದೇವಿ, ನಮ್ಮ ಮಕ್ಕಳು ದುಡ್ದು ಹಾಳಾಗಬಾರದು, ಕುಟ್ಟ ಇಡೀ ಜಗತ್ತನ್ನೇ ಕೆಡಿಸಬೇಕು ಅಂತ. ಬಿಸಿಲು ತಿನ್ನಲಾರದಂತಹ ಮನುಷ್ಯ ಪಕ್ವಾಗವ ಹೆಂಗ? ಬಿಸಿಲು ಅಂದ್ರೆ ಏನದು? ಸೂರ್ಯ ಅಂದ್ರೆ ಯಾರವ? ಸಾಕ್ಷಾತ್ ದೇವರ ಪ್ರತಿರೂಪ. ಯಾವ ಮನುಷ್ಯ ಭೂಮಿಯಾಗ ದುಡಿತಾನ, ಯಾವ ಮನುಷ್ಯ ಬಿಸಿಲು ತಿತಾನ, ಗಾಳಿ ತಿತಾನ, ಚಳಿ ಮಳೆ ಗಾಳಿಯಲ್ಲಿ ಸದಾ ಕಾಲ ದುಡಿತಾ ಇರ್ತಾನಲ್ಲ, ಅಂಥವನಿಗಿಂತಲೂ ದೊಡ್ಡ ತಪಸ್ವಿ ಯಾರದಾರ ಜಗತ್ತಿನೊಳಗೆ? ಋಷಿಮುನಿಗಳಿಗಿಂತಲೂ ಶ್ರೇಷ್ಠ ತಪಸ್ವಿ ಯಾರು ಅಂದ್ರೆ ಒಬ್ಬ ರೈತ, ಒಕ್ಕಲಿಗ, ಬೆವರು ಸುರಿಸಿ ದುಡಿಯುವಂತಹ ಮನುಷ್ಯ. ಆದರೆ ಈ ಸತ್ಯವನ್ನೇ ಮರೆತು ನಮ್ಮ ಮಕ್ಕಳು ಒಟ್ಟು ಬಿಸಿಲು ತಿನ್ನಬಾರದ್ರಿ. ಎಲ್ಲಿ ಹೋಗಬೇಕು? ಮುಂಬೈಗೆ, ದಿಲ್ಲಿಗೆ, ಪುನಾಕ್ ಹೋಗಬೇಕು. ಅಲ್ಲಿ AC ರೂಮಿನಲ್ಲಿ ದುಡಿಬೇಕು. ಬೆವರ ಬಂದಿರಬಾರ್ದವ್ರಿಗೆ. ಈಗ ಸರಿಯಾದ ವಯಸ್ಸಿನಲ್ಲಿ ದುಡಿದು ಬೆವರು ಬರಲಿಲ್ಲ ಅಂದ್ರೆ ಮುಂದೆ ICUದಾಗ ಹಾಕ್ತಾರೆ, ಅವಾಗ ಬೆವರು ಬರ್ತೈತಿ. ಎಮರ್ಜೆನ್ಸಿ ಇದ್ರ ಹಾಕಿರ್ತಾರಲ್ಲ ಹಾಸ್ಪಿಟಲ್ನ್ಯಾಗ, ಅವಾಗ ಬೇಕಾದಂಥ ಔಷಧ ಗುಳಿಗೆ ಹಾಕಿದ್ರು ಕೆಲಸ ಆಗೋದಿಲ್ಲ. ದುಡಿಯುವ ವಯಸ್ಸಿನಾಗ ಬೆವರು ಬಂದಿಲ್ಲ ನಿನಗ, ಈಗ ಬೆವರ ಹರಿಸಿ ನಿನ್ನ ಪ್ರಾಣ ಇಲ್ಲೇ ಕಳೆದು ಹೊಕ್ಕನಂತ ಹೇಳ್ತೈತೆ ಅದು. ಮತ್ತು ಅಲ್ಲೇನೈತಪ್ಪ? ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋಗಿ ನೋಡಿದ್ರೆ ಏನೈತಿ? ನರಕ. ಎಲ್ಲಿ ಬೇಕಾದಲ್ಲಿ ನೋಡ್ರಿ ಬರೀ ಗಟ್ರ ವಾಸ ಬರ್ತಿರ್ತೈತಿ. ಏನು ಒಂದು ಮಲ್ಲಿಗೆ ಹೂವಿನ ವಾಸ ಇಲ್ಲ, ಏನು ಅಲ್ಲೇನು ಇಂತಹ ಚಲೋ ತಾಜಾ ಕಾಯಿಪಲ್ಲಿಲ್ಲ, ತಾಜಾ ಹಣ್ಣಿಲ್ಲ, ಎಲ್ಲ ಫ್ರಿಜ್ನಾಗಿದ್ದದ್ದು. ಹೋಟೆಲ್ಗೆ ಹೋದ್ರೆ ಅವ್ರು ಎಂದ ಮಾಡಿರ್ತಾರೋ ಏನೋ, ಎಂದಿನ ಎಣ್ಣೆ ಏನೋ ಅದ್ರಾಗ ಕರೆದು ಹುರಿದದ್ದು ತಂದು ಇವು ಹಾಕಿಬಿಡ್ತಾರೆ. ಅವು ನಿನ್ನೆವು ಮೊನ್ನೆವು ಎಲ್ಲ ಕೂಡಿಸಿ ಕಟ್ಟಬಜಿ ಹಳ್ಳ್ಯಾಗ ಮಾಡ್ತಾರ. ಅವ್ರು ಸಿಟ್ಯಾಗ ಕಟ್ಟಬಜಿ ಅನ್ನಂಗಿಲ್ಲ, ಅವ್ರು ಬೇರೆ ಮಾಡ್ತಾರ. ಮಿಕ್ಸ್ ಮಾಡ್ರಿ ಏನು ಗೊತ್ತಾಕತ್ತೆ? ಹಳಸಿದ್ದು ನೀವು ಮಿಕ್ಸ್ ಮಾಡಿದ್ರು ದಪಾಟೆ ಎತ್ತು ಮಾಡ್ತಿರ್ಲ ನೀವು. ಪಾಪ ಎಷ್ಟು ಚಲೋ ಆಗೈತ್ರಿ ದಪಾಟೆ ಎತ್ತು ಇವ್ರು ತಿಂತಾರ. ಆ ದಪಾಟೆ ಅದು ಜುಣಕ್ ಹಳಸಿರ್ತದ, ಇನ್ನು ಹೆಂಗೆ ಮಾಡಿದಂಗೆ ಕಪ್ಸೋದು ಹೊತ್ತು ಇವರು. ಕಪ್ಪಿಸ್ಲಾಕೊಂದು ಉಪಾಯ ಏನು ಮಾಡಿದ್ರು ಅಂದ್ರೆ ದಪಾಟಿ ಅಂತ ಹೆಸರಿಟ್ರು. ತುಸು ಏನದು ಬೇರೆ ಬೇರೆ ಪಲ್ಯ ಹಾಕಿ ಮ್ಯಾಲೊಂದು ತುಸು ಕೊತ್ತಂಬರಿ ಉದುರಿಸಿಬಿಟ್ರು. ಮುತ್ತೆ ಹೊಡೆದ ದಪಾಟಿ. ಮರುದಿವ್ಸ ದವಾಖಾನ್ಯಾಗ ಅದು ಮತ್ತೆ ಹಳಸಿದ್ದು ಹೆಂಗೆ ದಕ್ತೈತ್ರಿ? ಮುತ್ಯಾಗ ದಕ್ಕಲಿಲ್ಲ. ಅದಕ್ಕ ಬೆವರು ಸುರಿಸಿ ದುಡಿಯುವಂಥದ್ದೇ ಜಗತ್ತಿನಲ್ಲಿ ಇರುವಂಥ ಕರ್ಮಯೋಗದ ನಿಯಮ. ಅದನ್ನು ನಾವೇನು ಮಾಡಿದ್ದೀವಿ?
ನಮ್ಮ ಮಕ್ಕಳು ಕಾಲಿಗೆ ಮಣ್ಣು ಹತ್ತಬಾರದು, ಹುಟ್ಟಿದ ಕೂಡಲೇ ಕಾಲಿಗೆ ಕಾಲ್ಚಲ್ ಹಾಕಿಬಿಡ್ತಾರೆ ತೊಟ್ಲಾಗ. ಎಲ್ಲ ನೋಡ್ರಿ ನೀವು, ಹೊಸ ಹೊಸ ಎಷ್ಟು ಡ್ರೆಸ್ ಬಂದವು ಕೂಸುಗಳಿಗೆ. ಅಲ್ಲೇ ತೊಟ್ಲಾಗ ಇನ್ನೂ ಒಂದು ಹೆಜ್ಜೆ ನಡೆದಿಲ್ಲ, ಅಲ್ಲೇ ಬೂಟ್ ಹಾಕಿ ಮಲಗಿಸಿರ್ತಾರೆ ಅದನ್ನ ತೊಟ್ಲಾಗ. ನೀವು ರನ್ನಿಂಗ್ ಮಾಡ್ಯಾನೋ ಏನೋ, ಏನೂ ಇಲ್ಲ, ಅಲ್ಲೇ ಎಲ್ಲ ಹಾಕಿ. ಮತ್ತೆ ಕೆಲವೊಬ್ಬರು ಹೆಲ್ಮೆಟ್ ಹಾಕಿ ಮಲಗಿಸಿರ್ತಾರೆ. ನಮ್ಮ ಹುಡುಗ ಸೈಕಲ್ ಮೋಟ್ರ್ ತಂದಿದ್ದೀವಿ, ಹಿಂಗ ಏನೇನೋ ವಿಚಿತ್ರ ವಿಚಿತ್ರ ಮಾಡ್ಕೋತ ನಡೆದಿದ್ದೀವಿ. ಮೊದಲಿನ ಅಜ್ಜ ಅಜ್ಜಿಗಳು ಹೆಂಗಿದ್ರ ಅವ್ರು, ಒಮ್ಮೆ ಏನ ಒಂದು ಜೋಡ ಅರಿವಿ ಕೊಡಿಸ್ತಿದ್ರಲ್ಲ, ಅವ ಹರಿದ ಚಿಂದಿ ಚಿಂದಿ ಆಗೋ ತಕ ಇನ್ನೊಂದು ಅರಿವಿನ ಇಲ್ಲ. ಅಷ್ಟು ಬಡತನ, ಅಷ್ಟು ಪರಿಶ್ರಮ ಆಗಿತ್ತು. ಅದಕ್ಕೆ ಆಗ ರೈತರಾಗಲಿ ಕರೆದ್ರಂದ್ರೆ ದೇವರು ಬಂದು ಭೇಟಿಯಾಗಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೊಕ್ಕಿದ್ದವಾಗ. ಈಗ ನಮ್ಮ ನಾಲಿಗೆ ಹಾವಿನ ಗತ್ಲೆ ಎಡ್ಡೆರಡು ನಾಲಿಗೆ ಆಗಿಬಿಟ್ಟವು. ನಾವು ಕರೆದ್ರೂ ದೇವರು ಬರಂಗಿಲ್ಲ. ಈಗ ಇವು ಎದಕ್ಕೆ ಕರಿಲತ್ತಾನೋ ಏನೋ ಅಂತ ದೇವರಿಗೂ ಸಂಶಯ ಬಂದದ. ಈಗ ಹೇಳಕ್ಕೆ ಬರಂಗಿಲ್ಲ, ವಿಶ್ವಾಸಘಾತಕ್ಕೆ ಮನುಷ್ಯ ಅದಾನ. ಅದಕ್ಕ ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಸ್ವಲ್ಪ ಸರಿಯಾಗಿ ಹೆಂಗ ಪತ್ತಾರನ ಕಡೆಯಲ್ಲಿ ನೀವೆಲ್ಲ ಬಂಗಾರ ಓದ್ ತೋರಿಸ್ತೀರಿ, ನೋಡ್ರಿ ಇದು ಈ ಬಂಗಾರದಾಗ ಎಷ್ಟು ಕೊಟ್ಟಿ ಸೇರೈತಿ, ಎಷ್ಟು ಗಟ್ಟಿ ಐತಿ ನೋಡಿ ನಮಗೆ ಸ್ವಲ್ಪ ವಿಚಾರ ಮಾಡಿ ಪರೀಕ್ಷೆ ಮಾಡಿ ಹೇಳ್ರಿ ಅಂತ ಓದ್ ಕೊಟ್ರಿ ಅಂದ್ರೆ, ಅವ ಇದ್ರಾಗ ಇಷ್ಟು ಬಂಗಾರ ಐತ್ರಿ, ಇಷ್ಟು ತಾಮ್ರ ಐತಿ, ಇಷ್ಟು ಬೆಳ್ಳಿ ಐತಿ ಅಂತ ಹೇಳ್ತಾನ ಅವನು ಪತ್ತಾರ. ಆದ್ರ ನಮ್ಮನ್ನು ಒಂದು ವೇಳೆ ಏನಾದರೂ ಸದ್ಗುರು ಅನ್ನುವಂಥ ಒಬ್ಬ ಪತ್ತಾರನ ಕೈಯಲ್ಲಿ ಓದ ಕೊಟ್ಟು ಎಷ್ಟು ಶುದ್ಧ ಐತಿ, ಎಷ್ಟು ಹೊಲಸೈತಿ ಅಂತ ಕೊಟ್ಟಿವಂದ್ರೆ ಅದು ಚಲೋ ಇದ್ದದ್ದು ಬಹಳ ಸ್ವಲ್ಪದ. ಎಲ್ಲ ಊರನ್ ತಿಪ್ಪಿ ಎಲ್ಲ ನಮ್ಮ ಮನಸ್ಸಿನಾಗ ತುಂಬ್ಕೊಂಡು ಬಿಟ್ಟಿರ್ತೀವಿ ನಾವು. ಅವ್ರ ಮನೆ ಜಗಳನೂ ಮನಸ್ಸಿನಲ್ಲಿ, ಇವ್ರ ಮನೆ ಜಗಳನೂ ಮನಸ್ಸಿನಲ್ಲಿ, ಎಲ್ಲ ನಿಂದೆಯ ಮಾತುಗಳು, ಚಾಡಿಯ ಮಾತುಗಳು, ಬ್ಯಾಡಾದ ಜಗಳ ಎಲ್ಲ ತಂದ ಮನಸ್ಸಿನಾಗ ಇಟ್ಟುಕೊಂಡು ಸಾಯೋತಕ ಅವ ಹಂಗೆ ಬೇದ, ಇವ ಹಿಂಗೆ ಬೇದ, ನಾ ಹಂಗೆ ಬೇಯಬೇಕಾಗಿತ್ತು, ಇದ ಮಾತಾಡ್ಕೋತ ಮನಸ್ಸಿನಲ್ಲಿ ಇದನ್ನೇ ಮನನ ಮಾಡ್ಕೋತ ಮ್ಯಾಲೆಲ್ಲ ನಕ್ಕೋತ ಇರ್ತೀವಿ. ಒಳಗೆ ನೋಡಿದ್ರೆ ಏನೂ ಇಲ್ಲ. ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಬಸವಣ್ಣವ್ರು ಹೇಳತ್ತಾರೆ ಈ ಮಾತನ್. ಆ ಬಳಿಕ ಮುಂದೆ ಹೇಳ್ತಾರ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ಮಾತಾಡಿದಂಗೆ ಯಾವ ಮನುಷ್ಯ ನಡಿತಾನಲ್ಲ, ಧರ್ಮದಂತೆ ಯಾವ ಮನುಷ್ಯ ಒಂದು ಹೆಜ್ಜೆ ಆದರೂ ಇಡ್ತಾನಲ್ಲ, ಅವನಲ್ಲಿ ದೇವರ ದರ್ಶನವಾಗುವ ಸಾಧ್ಯತೆ ಇರ್ತದೆ. ನುಡಿ ಮತ್ತು ನಡೆ ಎರಡು ಬಹಳ ಮಹತ್ವದ್ದು. ಈಗ ಮಹಾತ್ಮರಿಗೆ ನಾವು ಯಾಕೆ ಪೂಜಿಸ್ತೀವಿ? ಅವರು ನುಡಿ ಮತ್ತು ನಡೆಗಳು ಬೇರೆ ಬೇರೆ ಇರುವುದಿಲ್ಲ. ಅವರು ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಸ್ತಥಾ ಕ್ರಿಯಾಃ, ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತ ಅಂತ ಸುಭಾಷಿತಕಾರ ಹೇಳ್ತಾರೆ. ಹೆಂಗ? ಯಥಾ ಚಿತ್ತಂ ತಥಾ ವಾಚಃ, ಹೆಂಗ ಮನಸ್ಸೈತಲ್ಲ ಹಂಗ ಮಾತಾಡ್ತಾರ, ಹೆಂಗ ಮಾತಾಡ್ಯಾರಲ್ಲ ಹಂಗ ಕ್ರಿಯಾದೊಳಗೆ ಬರ್ತೈತಿ. ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತ, ಒಂದೈತಲ್ಲಿ. ನಮ್ಮ ಹೆಂಗ ಮನಸ್ಸಿನಾಗ ಒಂದು ಬೇರೆ ಇರ್ತೈತಿ, ಮಾತಿನಲ್ಲಿ ಒಂದು ಬೇರೆ ಬರ್ತೈತಿ, ಕೃತಿಯಲ್ಲಿ ಇನ್ನೊಂದು ರೂಪ ತಾಳ್ತೈತಿ. ಇದು ನಮಗೆ ದೇವ್ರು ಯಾಕೆ ದರ್ಶನ ಆಗಿಲ್ಲ ಅಂತ ಕೇಳಿದ್ರೆ ಇದ ಕಾರಣ, ಮೂಲ ಕಾರಣ. ಮನಸ್ಸಿನಾಗೊಂದು ವಿಷದ ಗುಳಿಗೆ ಇಟ್ಕೊಂಡು ಕೂತಿರ್ತೀವಿ, ಮಾತಿನಲ್ಲಿ ಅದನ್ನು ಒಟ್ಟ ವ್ಯಕ್ತ ಮಾಡಂಗಿಲ್ಲ. ಮಾತು ಎಂಥವಪ್ಪ ಅಂದ್ರೆ ಬೆಲ್ಲದಂಥ ಮಾತುಗಳು, ಮನಸ್ಸಿನಲ್ಲರೇ ವಿಷ ಇಟ್ಕೊಂಡು ಕೂತ.
ಈ ಭಾರಿ ಸಿಟ್ಟಿಗೆ ಬಂದ ಮನುಷ್ಯ ಅವ ಚಲೋ ಇರ್ತಾನೇನ, ಏನು ಒಳಗೈತೆ ಅದನ್ನು ಹೊರಗೆ ಹಾಕಿಬಿಡ್ತಾನ. ಇದು ಸಿಟ್ಟು ಬಂದಿರ್ತೈತಿ, ಅದರ ಮ್ಯಾಲ ನಕ್ಕೋತಿರ್ತಾನಲ್ಲ, ಇವು ಭಾಳ ಕೆಟ್ಟ ಮನುಷ್ಯ ಜಗತ್ತಿನಲ್ಲಿ. ಇವು ಒದರಾಡ್ತಾವಲ್ಲ ಸಿಟ್ಟಿಗೇರಿ, ಅವು ಭಾಳ ಸ್ವಚ್ಛ ಇರ್ತಾವ ಮನಸ್ಸಲ್ಲಿ. ಇದು ಒದರಾಡ್ಲಾರ್ದ ಏನೂ ಮಾಡಲಾರ್ದ ಅದನ್ನ ಸಿಟ್ಟೆಲ್ಲ ನುಂಗಿ ಮ್ಯಾಲ ನಗ್ತಿರ್ತಾರೆ ನೋಡ್ರಿ, ಅವರು ಭಾಳ ಭಯಾನಕ ಜಗತ್ತಿನಲ್ಲಿ. ಏನಾದರೂ ಜಗತ್ತು ಹಾಳಾಗಿದ್ರೆ ಇದು ಸಿಟ್ಟಿಗೇರಿ ಜಗಳಾಡೋರಿಂದ ಆಗಿಲ್ಲ. ಇವ್ರೇನು ವಿಷಯ ಎಲ್ಲ ನುಂಗಿ ಮ್ಯಾಲ ನಗ್ತಿರ್ತಾರೆ ನೋಡಿ, ಇವ್ರು ಎಷ್ಟು ಹಾಳು ಮಾಡ್ತಾರೆ ಹೇಳಕ್ಕೆ ಬರೋದಿಲ್ಲ. ಎಲ್ಲ ಜಗಳ ಹಚ್ಚವ್ರು ಇವರ, ಮೇಲೆ ಮೇಲೆ ನಗ್ತಿರ್ತಾರೆ ಅವರು. ಒಳಗೆ ನೋಡಿದರೆ ಯಾವಾಗ ಇವನು ಮುಗಿಸ್ಲಿ ಅಂತ ಪ್ಲಾನ್ ಹಾಕ್ತಿರ್ತಾರೆ. ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತಾ. ವಾಲ್ಮೀಕಿ ಮಹರ್ಷಿಯಾದದ್ದು ಚಿತ್ತೇ ವಾಚಿ ಕ್ರಿಯಾಯಾಂ ಚ ಏಕರೂಪತಾ. ಸುಮ್ಮ ಆ ರಾಮಾಯಣ ಅನ್ನುವಂಥ ಮಹಾಕಾವ್ಯ ಹರಿದು ಬಂತೇನು? ವ್ಯಾಸ ಮಹರ್ಷಿ ಅಷ್ಟೆಲ್ಲ ಜ್ಞಾನವನ್ನ ಮನಸ್ಸಿನಾಗೊಂದು ಮಾತಿನಾಗೊಂದು ಕೆಲಸದಾಗ ಒಂದಿತ್ತು ಅಂದ್ರೆ ಬರಿಲಕ್ಕಾಕಿತ್ತೇನು? ಬಸವಣ್ಣನವರು ಇಷ್ಟೆಲ್ಲ ವಚನಗಳನ್ನು ಹಾಡಿದರು, ಅಂತಹ ದೊಡ್ಡ ಅನುಭವ ಮಂಟಪವನ್ನು ಕಟ್ಟಿದರು, ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ಎದಕ್ಕಂದ್ರೆ ಅವ್ರದ್ದು ಮೂರು ಒಂದ ಇದ್ದು. ಅಲ್ಲಮ ಪ್ರಭುದೇವರು ಶೂನ್ಯ ಸಿಂಹಾಸನದ ಮೇಲೆ ಯಾವ ಬಲದಿಂದ ಕುಂತಿದ್ರು ಅಂದ್ರ ಚಿತ್ತೇ ವಾಚಿ ಕ್ರಿಯಾಯಾಂಚ ಏಕರೂಪತಾ, ಒಂದ ಇತ್ತವರು. ಅದಕ್ಕೆ ಮಹಾತ್ಮರಿಂದ ನಾವು ಏನು ಕಲಿಯುವುದು ಅಂದ್ರ ಇದನ್ನ ಕಲಿಯುವುದು. ಮಕ್ಕಳಿಗೆ ಏನು ಶಿಕ್ಷಣ ಕೊಡುವುದು ಅಂದ್ರ ಇದೇ ಶಿಕ್ಷಣ ಕೊಡುವುದು. ಒಂದು ಸುಳ್ಳು ನಿಮ್ಮ ಮಗು ಬಂದು ನಿಮ್ಮ ಮುಂದೆ ಹೇಳ್ತು ಅಂದ್ರೆ ಅವಾಗ ಒಂದು ಬಡದು ಹೇಳ್ರಿ. ಒಂದು ಕ್ಷಣ ಮಗು ಒಂದು 5 ನಿಮಿಷ ಹತ್ತಿತ್ತು, ಒಂದು ತಾಸು ಹತ್ತಿತ್ತು, ಮತ್ತೆ ಶಾಂತ ಆಕೈತಿ, ತಿದ್ದುಕೋತೈತಿ ಆ ಮಗು. ಇನ್ನೊಮ್ಮೆ ಏನಾದರೂ ನಾ ಸುಳ್ಳು ಹೇಳಿದ್ನಿ ಅಂದ್ರೆ ಮತ್ತೆ ನನಗೆ ಪೆಟ್ಟು ಬೀಳ್ತಾವಲ್ಲ ಅಂತ ಅಂಜಿ ಕೂಟತೈತೆ ಆ ಮಗುವಿಗೆ. ನೀವು ಅಕಸ್ಮಾತ್ ಸುಳ್ಳು ಹೇಳಿದಾಗಲೂ ತಲೆ ಮ್ಯಾಲ ಕೈ ಆಡಿಸಿ ಬೆನ್ನ ಮ್ಯಾಲ 2 ಚಪ್ಪರಿಸಿ ಬಿಟ್ರಿ ಅಂದ್ರೆ, ಶಬ್ಬಾಶಿಗಿರಿ ಕೊಟ್ರಿ ಅಂದ್ರೆ, ನಾಳೆ ನಿಮ್ಮ ಕುಲವನ್ನೇ ಮುಳುಗಿಸುವಂತಹ ಕಂಟಕ ಪ್ರಾಯನಾಗ್ತಾನ ಆ ಹುಡುಗ. ಅದಕ್ಕೆ ಶಿಕ್ಷಣ ಕೊಡುವುದು, ಸಂಸ್ಕಾರ ಕೊಡುವುದು ಅಂದ್ರೆ ಏನು? ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತಾ. ಹಿಂಗ ಒಬ್ಬ ಮನುಷ್ಯ ಭೂಲೋಕದ ಸಂತೆ ಮುಗಿಸಿದ. ಇದೇನು ನಮ್ಮದು ಯಾವ ಶುಕ್ರವಾರ ಅನ್ರಿ ಇಲ್ಲಿ ಅವರ ಸಂತೆ, ಶುಕ್ರವಾರ ಸಂತೆ ಇದ್ದಂಗ ಇಡೀ ನಮ್ಮ 100 ವರ್ಷದ ಆಯುಷ್ಯದಲ್ಲಿ ನಾವು ಭೂಲೋಕಕ್ಕೆ ಸಂತೆ ಮಾಡ್ಲಕ್ಕ ಬಂದವರು. ಏನೇನು ತಗೊಂಡು ಹೋಗ್ತೀವೋ ಗೊತ್ತಿಲ್ಲ. ಕೆಲವೊಬ್ಬರು ಚಲೋ ಚಲೋ ಕಾಯಿಪಲ್ಯ ಹಣ್ಣು ಎಲ್ಲ ತೊಗೊಂಡು ಹೋಗ್ತಾರೆ ಸಂತೆ ಮಾಡ್ಕೊಂಡು ಈ ಜಗತ್ತಿನಿಂದ. ಇನ್ನು ಕೆಲವೊಬ್ಬರು ಮುಂಜಾನೆ ಸಂತೆ ಚಾಲೂ ಆದರೂ ಕೂಡ ಸಂಜೆ ವೇಳೆಗೆ ಹೋಗ್ತಾರೆ ಸಂತೆ. ಕೆಲವೊಬ್ರು ಚಟ ಇರ್ತೈತೆ, ಅವ್ರು ಜಿಪುಂಡ್ರು ಇರ್ತಾರಲ್ಲ ಅವರು, ಅವು ಹುಳುಕ ಕೆಟ್ಟದ್ದು ಕೊಳತದ್ದು ಎಲ್ಲ ತೊಗೊಂಡು ಹೋಗೋ ಸಲುವಾಗಿ ಬಂದಿರ್ತಾರೆ. ಗುತ್ತಿಗೆ ಬೇಡ್ತಿರ್ತಾರೆ ಅವ್ರು. ಒಟ್ಟು ಕಿಲೋದ ಮೇಲೆ ಏನು ಲೆಕ್ಕಿಲ್ಲ ಅವ್ರು. ಇದು ಗಂಟೆಗೆ ಎಟ್ಟು ಕೊಡ್ತಿ ಹೇಳು, ಆ ಚೀಲಕ್ಕೆ ಎಟ್ಟು ಕೊಡ್ತಿ ಹೇಳು. ಇದೊಂದು ಮಂದಿ ಇರ್ತದೆ ಜಿಪುಂಡ್ರು. ಊರಾಗರೆ ಸಾವುಕಾರ, ಇಲ್ಲಿ ನೋಡಿದ್ರೆ ಬಿಕಾರಿ. ಅವರು ಇದು ಸಣ್ಣ ಚೀಲ ಅದು ತೊಗೊಂಡು ಹೋಗಿರಂಗಿಲ್ಲ ಸಂತಿಗೆ. ದನಗಳಿಗೆ ಆಗಿರಬೇಕು, ಮನುಷ್ಯರಿಗೆ ಆಗಿರ್ಬೇಕು, ಹಂಗೆ ತರ್ಲಾಕ ಹೋಗಿರ್ತಾರೆ. ಏನು ಮಾಡೋದು? ಹಂಗ ಮನುಷ್ಯ ಈ ಜಗತ್ತಿನಲ್ಲಿ ಸಂತೆ ಮಾಡ್ಲಾಕ ಬಂದಾನ. ಏನು ತಗೋಬೇಕು ಏನು ತಗೋಬಾರ್ದು ಅಂತ ಗೊತ್ತಿರಬೇಕು ನಮಗೆ. ಆ ಬಳಿಕ ಹಿಂಗ ಒಬ್ಬ ಮನುಷ್ಯ ಈ ಭೂಲೋಕದ ಸಂತೆ ಮುಗಿಸಿ ಹೋದ. ಅದ ಟಿಕೆಟ್ ಎಟ್ಟಿರ್ತೈತೆ ಅಟ್ಟಲ್ಲ ಮತ್ತಿಲ್ಲಿ ಆಯುಷ್ಯ. ಮ್ಯಾಲ ಹೋದ ಕೂಡಲೇ ಇವೊಂದು ನರಕಕ್ಕೆ ಹೋದ ನೇರವಾಗಿ. ಯಾಕಂದ್ರೆ ಅಟ್ಟ ಕೆಟ್ಟ ಕೆಲಸನ ಮಾಡಿದ್ದ. ನರಕಕ್ಕೆ ಹೋದ. ಅಲ್ಲಿ ನರಕದಲ್ಲಿನೂ ಒಂದ ನರಕ ಇರಲಿಲ್ಲ. ಭಾರತ ದೇಶದ ನರಕ.
ಹೆಸರಿಟ್ಟಿದ್ರೆ ಅವರು ಒಂದೊಂದು ದೇಶದ ಹೆಸರು ಅಲ್ಲಿ ಮ್ಯಾಲ. ಯಮಧರ್ಮ ಮತ್ತೆ ಶಾಣೆ ಆಗ್ಯಾನೆ. ಇವೆಲ್ಲ ಇಡೀ ಭೂಮಿ ಮೇಲೆ ನೀವೆಲ್ಲ ಒಂದ ಕಡೆ ಕೂಡಿಸಿದ ಮತ್ತೆ ಜಗಳಾಡ್ಕೊತ ಕೂತು ಅಂದ್ರೆ ಇದನ್ನ ಬಗೆಹರಿಸ್ಲಾಕ ಮತ್ತೆ ಕೋರ್ಟ್ ತರಲಿಪ್ಪ ಅಂತ ಒಂದೊಂದು ಸೆಕ್ಟರ್ ಮಾಡಿಬಿಟ್ಟ ನಾವು ಬೇರೆ ಬೇರೆ. ರಷ್ಯಾದವ್ರದ್ದು ಒಂದು ನರಕ, ಅಲ್ಲಿ ಪಾಪ ಬೇರೆನದಾವ. ರಷ್ಯಾದಾಗ ನಡೆಯುವ ಪಾಪ ಬೇರೆ, ಭಾರತದಾಗ ನಡೆಯುವ ಪಾಪ ಬೇರೆ, ಅಮೇರಿಕಾದಾಗ ನಡೆಯುವ ಬೇರೆ. ಹಿಂಗೆ ಎಲ್ಲ ದೇಶದ ಒಂದೊಂದು ನರಕ ಮಾಡಿದ್ದಾವ ಯಮಧರ್ಮ. ಆಯ್ಕೆ ನಿಮ್ಮದು. ಯಾವ ದೇಶದ ನರಕಕ್ಕೆ ಹೊಕ್ಕಿರ ಹೋಗಿ ನೀವು. ಸ್ವರ್ಗಕ್ಕೆ ಆಯ್ಕೆ ಇಲ್ಲ, ನರಕಕ್ಕೆ ಮಾತ್ರ ಆಯ್ಕೆ. ಅವಾಗ ಇವ ಜಿಪುಣ ಮನುಷ್ಯ ಭಾಳ ಪಾಪ ಮಾಡಿದ್ದ. ಇವ ವಿಚಾರ ಮಾಡಿದ, ಇನ್ನು ಸಾಯೋವರೆಗಂತೂ ನನಗೆ ಅಮೇರಿಕಕ್ಕೆ ಹೋಗ್ಲಕ್ಕಾಗಿಲ್ಲ, ರಷ್ಯಾಕ್ಕೆ ಹೋಗ್ಲಕ್ಕಾಗಿಲ್ಲ, ಬೇರೆ ಬೇರೆ ದೇಶ ತಿರುಗಾಡ್ಲಕ್ಕಾಗಿಲ್ಲ. ಕೊನೆಯ ಪಕ್ಷ ಆ ದೇಶದ ನರಕರೆ ಹೆಂಗಿರ್ತಾವ ನೋಡಬೇಕು ಅಂತ ವಿಚಾರ ಬರ್ತೇವೆ. ಅಂತ ಅಮೇರಿಕಾ ದೇಶದ ನರಕದ ಒಳಗೆ ಪ್ರವೇಶ ಮಾಡಿದ. ಕೇಳಿದ ಅಲ್ಲಿ ದ್ವಾರಪಾಲಕ, ಏನೇನು ಶಿಕ್ಷೆ ಕೊಡ್ತೀರಿ? ಲಿಸ್ಟ್ ತೆಗೆದ. ಅಲ್ಲೇನು ಹೋಳಿಗೆ ಉಗ್ಗಿ ಉಣಿಸ್ತಾರ ನರಕದಾಗ? ಆರತಿ ಮಾಡಿ ಪದ ತೊಳೆದು ನೀರು ಕುಡಿದು ಏನಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋದ ಕೂಡಲೇ ಏನು ಮಾಡ್ತಾರ ಅವರು? ಪೊಲೀಸರ ಭಾಷೆ ಸುಮ್ಮಿಲ್ಲಿ ಮಠಕ್ಕೆ ಬಂದಾಗ ಅದು ಸ್ವಲ್ಪ ಸುದ್ದಾಗಿರ್ತಾರ ಅವರು. ರಾತ್ರಿ 12 ಗಂಟೆ ನಂತರ ಪೊಲೀಸರ ಭಾಷೆ ಕೇಳ್ರಿ ಅಂದ್ರೆ ಹಾರ್ಟ್ ಫೇಲ ಅಟ್ಕಟ್ ಮಾತಾಡ್ತಾರ ಅವ್ರು. ಅಂದ್ರೆ ಮ್ಯಾಲ ನರಕದಾಗ ಹೆಂಗೆ ಇರ್ಬೋದು ಅನ್ನೋದ್ರ ಒಂದು ಜರಾಕ್ಸಿಲ್ ನರಕದಾಗ ಬಿಟ್ಟಿರ್ತಾನ ನಾವು ದೇವರು. ಅದು ಪೊಲೀಸ್ ಸ್ಟೇಷನ್ನಾಗ ಇರ್ತದೆ. ಯಮದೂತರವರು ಆ ರೀತಿನ ಮಾತಾಡ್ತಾರ. ಅದಕ್ಕೆ ಮೊದಲಿನ ಕಾಲದಲ್ಲಿ ಒಂದು ನಿಯಮ ಇತ್ತು, ಗೊತ್ತಿರ್ಬೇಕು ನಿಮಗೆ ಹಿರಿಯರಿಗೆ. ಮರ್ಯಾದೆವಂತ ಮನುಷ್ಯ ಪೊಲೀಸ್ ಸ್ಟೇಷನ್ನ ಮತ್ತು ಕೋರ್ಟಿನ ಕಟ್ಟಿ ಏರಬಾರದು ಅಂತ ಒಂದು ನೀತಿ ಮಾತಿತ್ತು. ಹಿರಿಯರಿಗೆ ಗೊತ್ತೈತಿಲ್ರಿ ಅದು. ಇದನ್ನ ನೀವೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಯುವಕರಿಗೆಲ್ಲ ಹೇಳ್ಬೇಕದನ್ನು. ಮರ್ಯಾದೆವಂತ ಮನುಷ್ಯ, ನೀತಿವಂತ ಮನುಷ್ಯ, ಮಾನುಳ್ಳ ಮನುಷ್ಯ ಜೀವನದೊಳಗ ಪೊಲೀಸ್ ಸ್ಟೇಷನ್ ಕತ್ತಿ ಹತ್ತಬಾರದು, ಕೋರ್ಟಿನ ಮೆಟ್ಟಲು ಏರಬಾರದು. ಅವನಿಗೆ ನೀತಿವಂತ ಅಂತ ಜಗತ್ತು ಬಿರುದು ಕೊಡ್ತಿತ್ತು ಆಗಿನ ಕಾಲಕ್ಕೆ. ಹಂಗ ಇವ ಮ್ಯಾಲ ಹೋದ. ಶಿಕ್ಷೆ ಏನೇನದ ಅಂತ ಕೇಳ್ದ. ಅವ ಅಂದ, ಈಗೆಲ್ಲ ಪಾಪಿಷ್ಟ್ರ ಭಾಳ ಇರೋದ್ರಿಂದ ಭಾಳ ದಿವಸ ಇಟ್ಕೊಳ್ಳೋದಿಲ್ಲ, ಕಡಿಮೆ ಸಮಯದೊಳಗೆ ಹೆಚ್ಚಿಗೆ ಶಿಕ್ಷೆ ಕೊಟ್ಟು ಕಳಿಸ್ತೀವತ್ತಂದವ. ಅದೇ ಹಂಗ್ರಿ ಅಂದವ. ಏನಿಲ್ಲ, ಅವು ಎಲೆಕ್ಟ್ರಿಕ್ ಕುರ್ಚಿ ಅದಾವು, ಕರೆಂಟ್ ಶಾಕ್ ಕೊಡೋ ಕುರ್ಚಿ ತಂದದೀವಿ ನಾವು. ಈಗ ವಿಜ್ಞಾನಿಗಳ ಕಡೆ ಆರ್ಡರ್ ಕೊಟ್ಟು 1 ತಾಸು ಕರೆಂಟ್ ಶಾಕ್ ಕೊಡ್ತೀವಿ. ಎರಡನೇ ಶಿಕ್ಷೆ ಏನಂತಂದ, ಚೂಪಾದಂಥ ಮಳೆದ ಸೂಜಿ ಮಳೆ ಇರ್ತಾವಲ್ಲ, ಅಂಥ ಮಳೆಯದೇ ಆದಂಥ ಒಂದು ಹಾಸಿಗೆದ, ಅದರ ಮೇಲೆ ಮಲಗಿಸ್ತೀವಿ. ಆ ಬಳಿಕ 3ನೇದ್ದೇನಂತಂದವ, ಚಲೋ ಪೈಲ್ವಾನ ತಯಾರು ಮಾಡಿದ್ದೀವಿ, ಕೈಯಾಗ ಚಲೋ ಬಾರ್ಕೋಲ್ ಕೊಟ್ಟಿದ್ದೀವಿ, 50 ಹೊಡಿತಾನ, 50 ಏಟ ಅಷ್ಟು ತಿಂದೆ ಅಂದ್ರೆ ನಿನ್ನ ಶಿಕ್ಷಾ ಮುಗಿತು ಅಂತ ಹೇಳ್ದವ. ಗಾಬರಿ ಆದೇವ. ಆ ಬಳಿಕಿನ್ನ ಅಮೇರಿಕಾದ ಕೆಲಸ ಆಗೋದಿಲ್ಲ, ರಷ್ಯಾಕ್ಕೆ ಹೋಗ್ಬೇಕತ್. ದೇಶಕ್ಕಲ್ಲ ನರಕಕ್ಕೆ. ಅದರಂದ ಪಾರಾಗಿ ಈಚಕ್ಕೆ ಬಂದ. ಹಿಂಗೆ ಎಲ್ಲ ದೇಶ ಸುತ್ತಾಡಿದ. ಎಲ್ಲ ದೇಶದಾಗ ಕೇಳಿದ ಇದೇ ರೀತಿ ಶಿಕ್ಷೆ ಆಯ್ತು. ನಮ್ಮ ಭಾರತ ದೇಶದ ನರಕದ ಮುಂದೆ ಬಂದು ನೋಡಿದ, ಜನಜಾತ್ರೆ ಕೂಡಿ ಬಿಟ್ಟಿತ್ತು. ನಮ್ಮದು ಹೆಂಗ ರೇಷನ್ ಅಂಗಡಿಗೆ ಹೋಗ್ರಿ, ಜಾತ್ರೆನ ಕೂಡಿರುತ್ತೆ. ಶನಿವಾರ ಬತ್ತಂದ್ರೆ ಹನುಮಂತನ ಮುಂದೆ ಎಲ್ಲರೂ ಉಪ್ಪ ಎಣ್ಣೆ. ಪಾಪ ಹನುಮಂತ ಪೈಲ್ವಾನ, ಒಬ್ರರೆ ಬಾಳೆಹಣ್ಣ, ಬೆಲ್ಲ, ಖಜೂರಿ, ತುಪ್ಪ ತಂದು ಕೊಟ್ಟಾರೆ. ಮನ್ಯಾಗ ಬೇಡದ್ದು ಉಪ್ಪದರ, ಕೆಟ್ಟ ಕೌಂಟಿ ಎಣ್ಣೆ. ಹನುಮಂತ ಅದಕ್ಕೆ ನಿಮ್ದು ಏನು ಉಪ್ಪದರೂ ಬೇಡ, ನಿಮ್ಮ ಹಾಳೆ ಎಣ್ಣೆನೂ ಬೇಡ ಅಂತ ದಕ್ಷಿಣ ಕಡೆ ಮುಖ ಮಾಡಿ ನಿಂತು ಬಿಟ್ಟಾನ. ಕಿರಿಕಿರಿ ಬೇಡ ನಿಮ್ಮದು. ಹಿಂಗೆ ನಮ್ಮದು
ಆ ಭಾರತ ದೇಶದ ಏನು ನರಕಿತ್ತು ಅಲ್ಲಿ ಜನಜಾತ್ರೆ ಕೂಡಿಬಿಟ್ಟಿತ್ತು. ಕೂಡಿದ ಕೂಡಲೇ ಕೇಳಿದೆವು, ಇಟ್ಟ್ಯಾಕೆ ಜನ ಕೂಡ್ಯಾರ ಇಲ್ಲಿ ಅಂತಂದ. ಇಲ್ಲಿ ಶಿಕ್ಷೆ ಏನೇನದಾವತ್ತು ಕೇಳಿದ ದ್ವಾರಪಾಲಕ. ಅವಾಗ ಅವ ದ್ವಾರಪಾಲಕ್ ಹೇಳಿದ, ಇಲ್ಲಿ ಅದೇ ರೀತಿ ಶಿಕ್ಷೆ ಅದಾವು. ಮತ್ತು ಅದೇ ರೀತಿ ಶಿಕ್ಷೆ ಇದ್ರೆ ಇಟ್ಟ್ಯಾಕೆ ಜನ ಬಂದಾರ ಇಲ್ಲಿ ಅಂತಂದ. ಆಗ ಅವ ಹೇಳಿದ, ಅದೇನು ಎಲೆಕ್ಟ್ರಿಕ್ ಕರೆಂಟ್ ಶಾಕ್ ಕೊಡಿಸುವಂಥ ಕುರ್ಚಿ ಐತಲ್ಲ, ಕರೆಂಟ ಸರಿ ಬರುವುದಿಲ್ಲ. ಇಲ್ಲಿ 5 ನಿಮಿಷ ಬರ್ತಾವು, 2 ತಾಸು ಹೊಕ್ಕಾವು. ಶಿಕ್ಷೆರೇ ಟೈಮ್ ಪ್ರಕಾರ 1 ತಾಸು ಆತು, ಅದು 5 ನಿಮಿಷರೇ ಬರಲಿ 1 ನಿಮಿಷರೇ ಬರಲಿ, ಮುಗಿತ 1 ತಾಸು ಆತಂದ್ರೆ ಮುಗಿತು. ಅದು ಶಿಕ್ಷೆ ಉಳಿತಾಯ ಆತು. ಇನ್ನಿದು ಮಳಿ ಹಾಸಿಗೆ, ಕಳ್ರ ಭಾಳ ಮಂದಿ ಅದಾರ, ಎಲ್ಲ ಮಳಿ ತುಡುಗು ಮಾಡಿರ್ತಾರ, 1-2 ಮಳಿ ಇರ್ತಾವ, ಚೂಚಿಲ್ಲ ಅಂದ್ರೆ ಇಲ್ಲ. 2ನೇದು ಅದ್ರಾಗೂ ಕನ್ಸೆಷನ್ ರಿಯಾಯ್ತಿ. ಇನ್ನು 3ನೇದ್ದು 50 ಚಡಿ ಏಟನೇ ಶಿಕ್ಷಾ. ಅವ್ ಸರ್ಕಾರಿ ನೌಕರ, ರಿಜಿಸ್ಟರ್ದೊಳಗ 50 ಶಿಕ್ಷೆ 50 ಚಡಿ ಏಟು ಶಿಕ್ಷೆಯನ್ನು ಕೊಡಲಾಗಿದೆ ಅಂತ ಬರೀತಾನ. ಲಂಚ ಕೊಟ್ಟೆ ಅಂದ್ರೆ 2 ಹೊಡೆದು ಕಳಿಸಿಬಿಡ್ತಾನ. ಆ ಬಳಿಕ ಇವ ಅಂದ, ನನಕಿತ ಯಾರೇ ಮತ್ತೆ ಲಘು ಬಂದು ಪಾಳೆ ಹಚ್ಚಿ ವಿಚಾರತ್, ಇವನು ಓಡಿ ಹೋಗಿ ಪಾಳೆ ಹಚ್ಚಿಬಿಟ್ಟ. ಯಾಕಿದು? ನಮ್ಮದು ನಡೆ ನುಡಿ ಹೊಂದಾಣಿಕೆನೇ ಇಲ್ಲ. ಕೊನೆಯ ಪಕ್ಷ ನರಕಕ್ಕೆ ಹೋದಾಗರೆ ತಪ್ಪು ಮಾಡೇನಪ್ಪ, ಏನು ಅದನ್ನು ಅನುಭವಿಸ್ಬೇಕಂತ ವಿಚಾರ ಮಾಡಲಿಲ್ಲ ಮನುಷ್ಯ. ಇಲ್ಲಿ ಹಾವಿನಗತ್ಲೆ ನಾಲ್ಗೆ ಮಾಡ್ಕೋತ ತಿರುಗಾಡಿದ್ದ, ಅಲ್ಲಿ ಅದನ್ನ ಮಾಡಿದ. ಅದಕ್ಕೆ ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ದರ್ಶನ ಆಗಲಿಲ್ಲ ಅಂತ ಹಳಾಳಿಸಬೇಡ. ಮಧ್ಯಪ್ರದೇಶದಲ್ಲಿ ಹೋಗಿ ಅಲ್ಲಿ ಅದು ಜ್ಯೋತಿರ್ಲಿಂಗ ಮಹಾಕಾಲನ ದರ್ಶನ ನನಗೆ ಆಗಲಿಲ್ಲ ಅಂತ ಹಳಾಳಿಸ್ಲಾಕ್ ಹೋಗಬೇಡ. ರಾಮೇಶ್ವರದ ಜ್ಯೋತಿರ್ಲಿಂಗದ ದರ್ಶನ ಆಗಲಿಲ್ಲ ಅಂತ ಚಿಂತೆ ಮಾಡಬೇಡ. ಜಗತ್ತಿನಲ್ಲೇ ಸಾವುಕಾರ ದೇವರ ತಿಮ್ಮಪ್ಪನ ದರ್ಶನ ಆಗಲಿಲ್ಲ ಅಂತೂ ಚಿಂತೆ ಮಾಡಬೇಡ. ನಿನ್ನ ಒಳಗಿರುವಂತಹ ದೇವರ ದರ್ಶನ ನಿನಗಾಗಿಲ್ಲಲ್ಲ, ಅದರ ಚಿಂತೆ ಮಾಡು. ಅವೆಲ್ಲ ಕಲ್ಲಿನಲ್ಲಿ ಕಟ್ಟದಂತಹ ದೇವರದವ. ಜ್ಞಾನದಲ್ಲಿ ಕಟ್ಟದಂತಹ ದೇವರು ಯಾರು ಅಂದ್ರೆ ನಿನ್ನ ಒಳಗ ಕುಂತೈತದು. ಅದನ್ನೇನ ಉಳಿದಿಂದ ಕೆತ್ತಲಾಕ ಬರುವುದಿಲ್ಲ, ಸುತ್ತಿಗೆದಿಂದ ಹೊಡಿಲಾಕ ಬರುವುದಿಲ್ಲ, ಅದನ್ನ ಯಾರೋ ಕೆತ್ತಲಾಕು ಬರುವುದಿಲ್ಲ, ಅದನ್ನ ಯಾರೂ ಪ್ರತಿಷ್ಠಾ ಮಾಡ್ಲಾಕ ಬರುವುದಿಲ್ಲ, ಯಾರೂ ತೆಗೆದು ಒಗೆಲಾಕ ಬರುವುದಿಲ್ಲ. ಅಂತಹ ದೇವರು ಅನಾದ್ಯನಂತವಾಗಿ ಜ್ಯೋತಿ ರೂಪವಾಗಿ ಜ್ಞಾನ ರೂಪವಾಗಿ ಬೆಳಗುವಂತಹ ದಿವ್ಯ ದೇವರು ಯಾವುದು ಅಂದ್ರೆ ನಿನ್ನ ಒಳಗ ಐತಿ ಅಂತ ಬಸವಣ್ಣವರು. ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ದೇವರೆಲ್ಲದಾನ? ನಮ್ಮ ಒಳಗ ಅದಾನ. ಮತ್ ದೇವರ ದರ್ಶನ ಯಾಕಾಗಿಲ್ಲ? ಮಾತು ಬ್ಯಾರೆ ಆಡ್ತೀವಿ, ಮನಸ್ಸು ಬ್ಯಾರೆ ಅದ, ಹಿಂಗಾಗಿ ದೇವರ ದರ್ಶನ ಆಗಿಲ್ಲ. ಮಹಾತ್ಮರೆಲ್ಲ ಅವರಿಗೆ ದೇವರ ದರ್ಶನ ಯಾಕಾಯ್ತು ಅಂದ್ರ ಮಾತಾಡಿದಂಗ ನಡೆದರು, ನಡೆದಂಗ ಮಾತಾಡಿದರು, ಅದಕ್ಕೆ ಅವರಿಗೆ ದೇವರ ದರ್ಶನ ಆಯಿತು ಅಂತ ಹೇಳ್ತಾರ. ಆ ರೀತಿಯಾಗಿ ನಮಗೂ ಕೂಡ ಪರಮ ಪೂಜನೀಯರಾದ ಗುರುಬಸವ ಮಹಾಶಿವಯೋಗಿಗಳವರು ನೋಡ್ರಿ, ಅವ್ರದ್ದು ಏನು ಅಂತಿದ್ರೆ ಅದಾಗ್ತಿತ್ತು. ವಾಕ್ಸಿದ್ಧಿ ಅಂತ ಕರೀತಾರೆ ಅದಕ್ಕೆ. ವಾಕ್ಸಿದ್ಧಿ ಯಾವಾಗ ಬರ್ತದ? ಯಾವ ಮನುಷ್ಯ ಚೇಷ್ಟೆಗಾಗಿ ಕೂಡ ಸುಳ್ಳು ಹೇಳುವುದಿಲ್ಲವೋ ಆ ಮನುಷ್ಯ ಆಡಿದಂತಹ ಮಾತು ಸಿದ್ಧವಾಗ್ತದೆ. ಶಾಸ್ತ್ರದಲ್ಲಿ ಹಿಂಗೆ ಹೇಳ್ಯಾರ, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ವಾಣಿ ತಪಸ್ಸದು. ಯಾವ ಮನುಷ್ಯನ ಮಾತಿನಲ್ಲಿ ಸತ್ಯವೇ ತುಂಬಿರುತ್ತದನೋ
ಆ ಮನುಷ್ಯ ಅವ ಮನುಷ್ಯನಾಗಿರುವುದಿಲ್ಲ, ದೇವರಾಗಿರುತ್ತಾನೆ. ಅವನ ಮಾತು ಮಾತಾಗಿರುವುದಿಲ್ಲ, ಮಂತ್ರವಾಗಿರುತ್ತದೆ. ಹೀಗಾಗಿ ಗುರುಬಸವ ಮಹಾಶಿವಯೋಗಿಗಳು ನಿನಗೆ ಚಲೋ ಆಗಲಿಪ್ಪ ಅಂದ್ರೆ ಅವರಿಗೆ ಚಲೋನ ಹಾಕೋತ ಹೋತು, ನೀ ಹಾಳಾಕಿ ಅಂದ್ರೆ ತಲೆಮಾರುಗಳು ಕೂಡ ಹಾಳಾಗಿ ಹೋದು. ಯಾಕೆ? ತಪಸ್ ಹಂಗಿತ್ತು. ಅಷ್ಟಿದ್ದರೂ ಕೂಡ ನಾವು ಮತ್ತು ನಮ್ಮದ ನಡೆಸ್ತಿರ್ತೀವಿ. ಗುರುಬಸವ ಅಜ್ಜ ಅವರು ದೇಹ ಬಿಟ್ಟು 90 ವರ್ಷ ಆತು. ಈಗೇನು ಅಜ್ಜಾರದು ಪ್ರಭಾವ ಕಡಿಮೆ ಆಗೈತೆ ಹಿಂಗೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಹಾತ್ಮರು ಸೂರ್ಯ ಚಂದ್ರರಿಗಿಂತಲೂ ಮಿಗಿಲು. ಸೂರ್ಯ ಆರಬಹುದು, ಚಂದ್ರನೂ ನಂದಿ ಹೋಗಬಹುದು, ಆದ್ರೆ ಒಬ್ಬ ಬ್ರಹ್ಮಜ್ಞಾನಿಯ ಶಕ್ತಿ ಎಂದಿಗೂ ಕಡಿಮೆ ಆಗುವುದಿಲ್ಲ, ಅವರ ತಪಸ್ಸಿನ ಸಾಮರ್ಥ್ಯ ಕಡಿಮೆ ಆಗುವುದಿಲ್ಲ. ಆ ಶಕ್ತಿ ಆ ಕ್ಷೇತ್ರದಲ್ಲಿ ಇದ್ದೇ ಇರ್ತದೆ. ಇವತ್ತಿಗೂ ನಾವೇನಾದರೂ ಅಂಥದ್ದು ವಿಚಾರ ಮಾಡಿದೆವಂದ್ರೂ ಕೂಡ ನಮಗೆ ಅಜ್ಜಾರದ್ದು ಅವಕೃಪೆ ಆಗ್ತದೆ. ಮತ್ತು ನಾವು ಆ ರೀತಿ ಸೇವಾ ಮಾಡಿ ಶ್ರದ್ಧಾ ನಿಷ್ಠಾ ಭಕ್ತಿಯಿಂದ ಇದ್ದೀವಿ ಅಂದ್ರೆ ತಲೆಮಾರುಗಳು ಕೂಡ ಉದ್ಧಾರ ಆಗಿ ಹೋಗ್ತಾವ. ಅಂಥ ಸಾಮರ್ಥ್ಯ ಈ ಮಠದಲ್ಲಿ ಅದ, ಇಲ್ಲಿಯ ಗದ್ದುಗೆಯಲ್ಲಿ ಅದ. ಅಷ್ಟು ಸಿದ್ಧಿ. ಯಾಕೆ? ನುಡಿದಂತೆ ನಡೆದರವರು. ಹೀಗಾಗಿಯೇ ಗುರುಬಸವ ಮಹಾಶಿವಯೋಗಿಗಳವರ ತಪಶಕ್ತಿಗೆ ಮೆಚ್ಚಿ, ಮೊದಲು ಅವ್ರು ಬರೋಕ್ಕಿಂತ ಮೊದಲು ಏನಿಲ್ಲಿ? ಏನೇನು ಇಲ್ಲ. ಇದೆಲ್ಲ ಜಾಗ ಕಳ್ಳಿ ಬೆಳೆಯುವಂಥ ಜಾಗ ಅಂತ, ರಟಗಳ್ಳಿ ಬೆಳೆಯುವ ಜಾಗ. ಇಂಥ ಜಾಗದೊಳಗೆ ಇವತ್ತು ಬಂದು ಯಾರೇ ತಮ್ಮ ಸಮಸ್ಯೆಯನ್ನು ಗದ್ದಿಗೆ ಮುಂದೆ ಹೇಳಿದರು ಅಂದ್ರೆ ಪರಿಹಾರ ಆಗಲಿಕ್ಕೆ ಬೇಕು. ಅಂತಹ ಸಾಮರ್ಥ್ಯ ಬಂತು. ಎಲ್ಲಿಂದ ಬಂತು? ಬೇಕಾದಂಥ ಸಮಸ್ಯೆ ಇರಲಿ, ಒಬ್ಬ ಯೋಗಿಯ ಶಕ್ತಿ ಎಷ್ಟದ ಅಂದ್ರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಬಿಡುತ್ತದೆ. ಆಗ ಅವರು ಇದನ್ನೆಲ್ಲ ಬೆಳೆಸಿದ್ರು. ನಮಗ ಗುರುಬಸವ ಮಹಾಶಿವಯೋಗಿಗಳು ಮಾಡಿದಂಥ ಹೊರಗಿನ ಆಸ್ತಿ ಕಾಣ್ತೈತಿ. ಇಟ್ಟು ಹೊಲ ಗಳಿಸಿದ್ರು, ಇಂಥ ಮಠ ಕಟ್ಟಿದ್ರು, ಎಲ್ಲ ಕಲ್ಲಿನ ಬಾಂಧಕಮದ. ಸಿದ್ಧಿಯ ಸಾಮರ್ಥ್ಯ ಅವರಲ್ಲಿತ್ತು. ಅದನ್ನು ನೋಡ್ಲಾಕ ನಾವು ಈ ಮಠಕ್ಕೆ ಬರಬೇಕು. ಬರೇ ಮ್ಯಾಲಿಂದ ಬಾಂಧಕಮ್ ನೋಡಿ ಏನು? ಹೊರಗಿರುವಂಥ ಆಸ್ತಿಯನ್ನು ನೋಡ್ಲಾಕ ಈ ಮಠಕ್ಕೆ ಬರುವುದಲ್ಲ. ನಮ್ಮ ಒಳಗಿರುವಂಥ ಕಲ್ಮಶ ಕಲಕ ರಾಡಿ ಅಂತ ಮನಸ್ಸು ಸ್ವಚ್ಛ ಮಾಡಿಕೊಳ್ಳುವುದಕ್ಕಾಗಿ ಈ ಮಠಕ್ಕೆ ಬರಬೇಕು. ಅದನ್ನು ಸ್ವಚ್ಛ ಮಾಡ್ತಾರ ಗುರುಬಸವ ಮಹಾಶಿವಯೋಗಿಗಳವರು. ಆದ್ದರಿಂದ ಅಂಥ ಮಹಾಶಿವಯೋಗಿಗಳವರ ಕೃಪೆ, ಅವರ ಆಶೀರ್ವಾದ, ಅವರ ಹರಕೆ ನಮ್ಮೆಲ್ಲರನ್ನು ಹರಸಲಿ. ಅವರ ಕೃಪೆಯಿಂದ ನಾವೆಲ್ಲರೂ ಉದ್ಧಾರವಾಗಿ ಹೋಗಲಿ ಅಂಥೇಳಿ ಪ್ರಾರ್ಥಿಸ್ತಾ 2 ನುಡಿಗಳು ಪರಮ ಪೂಜನೀಯ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಸಮರ್ಪಿತ.